ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಮುನ್ರತ್ನವರೇ, ತಾವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ನಂತರ ಒಂದು ಪ್ರಕರಣ, ಅದು ಕೂಡ ಒಂದು ಯುನೀಕ್ ಪ್ರಕರಣ, ದರ್ಶನ್ ಮತ್ತು ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರ. ಆನಂತರ ನಿಖಿತಾ ಅನ್ನುವ ಒಂದು ನಾಯಕಿ ನಟಿಯನ್ನು ತಾವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಬ್ಯಾನ್ ಮಾಡಿದಿರಿ. ನಿಜ. ಅದಕ್ಕೆ ಸಂಬಂಧಪಟ್ಟಂತೆ ಈ ಗಾಡ್ ಫಾದರ್ ಚಿತ್ರದ ನಿರ್ಮಾಪಕ ಮಂಜು ಮತ್ತು ರಾಜ್ ಕುಟುಂಬದಿಂದ ನೀವು ಮಾಡಿದ ತಪ್ಪು ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು. ಅದಕ್ಕಾಗಿ ತಾವು ಗಾಡ್ ಫಾದರ್ ಮತ್ತು ಅಣ್ಣಾ ಬಾಂಡ್ ಎರಡೂ ಚಿತ್ರವನ್ನು ದ್ವೇಷ ಮಾಡಿ ಈ ರೀತಿ ಮಾಡ್ತಾ ಇದ್ದೀರಿ. ನೀವು ಮಂಜು ವಿಷಯಕ್ಕೆ ಬಂದಾಗ ನಿಖಿತಾಗೆ ಮಂಜು ದೂರವಾಣಿ ಮುಖಾಂತರ ನಿನಗೆ ನಾನು ಬೆಂಬಲವಾಗಿದ್ದೀನಿ ಅಂತ ಹೇಳಿದ್ದು ನಿಜ. ಹೌದು, ಆ ಪ್ರಕರಣವನ್ನು ಅವರು ಇಲ್ಲೇ ಕೂತ್ಕೊಂಡು ಹೇಳಿದ್ದಾರೆ. ಮಂಜು ಅದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದಾರೆ ಇದನ್ನ ಅಂತ. ನಿಜ. ಆದರೆ ಅವರ ಒಂದು ಕಾಲ್ಪನಿಕ ಕಥೆ ಅದು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಯಾಕಂದರೆ ಅವರು ಸೃಷ್ಟಿ ಮಾಡ್ಕೊಂಡಿರೋದು ಹಿಂಗಿರಬಹುದು, ಮುನಿರತ್ನ ಅಡ್ಡ ಮಾಡ್ತಾ ಇರೋದು ಇದಕ್ಕೆ ಇರಬಹುದು. ಹಾಗಾದ್ರೆ ನಿಖಿತಾ ಪ್ರಕರಣಕ್ಕೆ ಅವರು ಸಪೋರ್ಟ್ ಮಾಡಿದ್ದು ಈ ರೀತಿ ಮಾಡ್ತಾ ಇಲ್ಲ. ನಿಖಿತಾ ಪ್ರಕರಣ ಮುಗ್ದೋಗಿರೋ ಪ್ರಕರಣ ಅದು. ನಿಖಿತಾ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರಕರಣ ಅವತ್ತು ಮುಗ್ದೋಯ್ತು, ನೀವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಸ್ತಾ ಇದ್ದೀರಿ ಅಂತ. ಖಂಡಿತ ಇಲ್ಲ. ರಾಜ್ಕುಮಾರ್ ಕುಟುಂಬಕ್ಕೂ ನೀವು ಇದನ್ನೇ ಮಾಡ್ತಾ ಇದ್ದೀರಿ. ಆಗಲೂ ಕೂಡ ರಾಜ್ ಕುಟುಂಬದಿಂದ ರಾಘವೇಂದ್ರ ರಾಜ್ಕುಮಾರ್ ಅವರೆಲ್ಲ ಬೆಂಬಲ ವ್ಯಕ್ತಪಡಿಸಿದ್ರು, ನೀವು ಮಾಡಿದ್ದು ಸರಿಯಲ್ಲ ಅಂತ ಆ ಹೆಣ್ಮಗಳಿಗೆ. ಒಂದು ತಾವು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಾನು ಒಂದು ಪತ್ರ ಬರೆದೆ. ಯಾರಿಗೆ? ನಾನು ಮಾಧ್ಯಮಗಳಿಗೆ ಒಂದು ಪತ್ರ ಬರೆದೆ. ಆ ಪತ್ರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಮಕ್ಕಳು ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದುವುದು ತಾಯಿಯ ಕರ್ತವ್ಯ. ನಮ್ಮ ಅಮ್ಮನ ಸಮಾನರಾದಂಥ ಪಾರ್ವತಮ್ಮನವರು ಕಿವಿಮಾತು ಹೇಳಿರೋರು ಅಂತಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಅಲ್ಲಿಗೆ ಆ ಪ್ರಶ್ನೆನೇ ಬರಲ್ಲ. ಅಂದರೆ ತಮ್ಮ ಅರ್ಥ ಏನು ಅಂದರೆ, ತಾವು ಕೈಗೊಂಡ ನಿರ್ಧಾರಕ್ಕೆ ಸಂಪೂರ್ಣವಾಗಿ ಚಿತ್ರರಂಗದಲ್ಲಿ ಎಲ್ಲ ನಿರ್ಮಾಪಕರುಗಳು ಚಿತ್ರತಂಡದವರು ತಮಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಯಾರೋ ಕೆಲವರು ಸಪೋರ್ಟ್ ಮಾಡಿಲ್ಲ ಅಂದರೆ ನನ್ನ ವಿರುದ್ಧ ಮಾತಾಡೋಷ್ಟಾಗೋಯ್ತಾ, ನಾನು ಅಧ್ಯಕ್ಷರು ಅನ್ನೋ ಅಹಂನಿಂದ ನೀವು ಕೈಗೊಂಡ ನಿರ್ಧಾರಕ್ಕೆ ಈ ರೀತಿ ಪತ್ರಗಳನ್ನು ಬರೆದು ಅದನ್ನಲ್ಲಿ ಮುಗಿಸಿದ್ದೀನಿ ಅಂತ ಹೇಳ್ತಾ ನೀವು ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಸ್ತಾ ಇದ್ದೀರಿ. ಖಂಡಿತ ಇಲ್ಲ. ಇದು ಅದಿಲ್ಲ ಅನ್ನೋದು ನಂಬೋದು ಹೇಗೆ? ಮುಂದೆ ನಿದರ್ಶನಗಳಿಲ್ಲ. ಈಗ ತಾವು ಏನು ಅಂದ್ಕೊಂಡ್ರೆ ಅದು ಸುಳ್ಳು. ಯಾಕೆ ಅಂತಂದರೆ ಕೆ ಮಂಜು ಅದಾದಮೇಲೆ ಹಲವಾರು ಬಾರಿ ಬೇರೆ ಬೇರೆ ವಿಷಯದಲ್ಲಿ ನಾನು ಕೆ ಮಂಜು ಜೊತೆಯಲ್ಲೇ ಕುಂತಿದ್ದೀವಿ. ರೈಟ್. ಈಗ ಅಣ್ಣಾ ಬಾಂಡ್ ಚಿತ್ರ ಬಿಡುಗಡೆ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಅವ್ರ ಜೊತೆ ಅಥವಾ ಅವರೇನಾದ್ರು ನಿಮ್ಮ ಜೊತೆ ಮಾತಾಡಿದಾರಾ? ನಾನು ರಾಘವೇಂದ್ರ ರಾಜ್ಕುಮಾರ್ ಹತ್ರ ಮಾತಾಡಿರೋದು ನಿಜ. ಏನು ಮಾತಾಡಿದ್ದೀರಿ? ಥಿಯೇಟ್ರ್ಗಳ ಸಮಸ್ಯೆ ಎಲ್ಲಾದರೂ ಒಂದು ಕಡೆ ನಾನೊಂದು ಥಿಯೇಟ್ರನ್ನ ಕೇಳಿದಾಗ ಅಥವಾ ಆ ಥಿಯೇಟ್ರ್ ತಮಗೆ ಬೇಕಾದಾಗ ಬಂದಾಗ, ಅಂಥ ಥಿಯೇಟ್ರ್ ವಿಷಯಗಳು ಬಂದಾಗ ನಾವು ಒಬ್ಬರೊಬ್ಬರು ಮಾತಾಡ್ಕೊಳ್ಳೋಣ, ಅಷ್ಟು ಬಿಟ್ಟರೆ ಬೇರೆ ಏನೇನು. ಸೊ ಚಿತ್ರ ಬಿಡುಗಡೆ ಬಗ್ಗೆ ಏನು ಮಾತುಕತೆ ಆಗಿದೆ? ಚಿತ್ರ ಬಿಡುಗಡೆ ಬಗ್ಗೆ ಅವ್ರು ಒಂದೇ ಒಂದು ಮಾತಾಡ್ರು, ಕನ್ನಡ ಸಿನಿಮಾದಲ್ಲಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು, ಅದು ನನ್ನ ಸಿನಿಮಾ, ಇದು ನನ್ನ ಸಿನಿಮಾ. ಬಿಡುಗಡೆ ವಿಚಾರದಲ್ಲಿ ಅಣ್ಣಾ ಬಾಂಡ್ಗೆ ಮತ್ತು ಕಟಾರಿ ವೀರಿಂಗ್ ಏನು ಸಂಬಂಧ ಇಲ್ಲ? ಖಂಡಿತ ಇಲ್ಲ. ಹಾಗಾದರೆ ಗಾಡ್ ಫಾದರ್ ಮತ್ತು ನೇರವಾಗಿ ಕಟಾರಿ ವೀರಿಂಗ್ ಮಾತ್ರ ಸಂಬಂಧ? ಗಾಡ್ ಫಾದರು ಅವರು ಸಮಸ್ಯೆನ ಉದ್ಭವ ಮಾಡ್ಕೊಂಡ್ಬರ್ತಾರೆ. ಇಲ್ಲ, ಮುನಿರತ್ನ ಏನೇ ಹೇಳಿದ್ರು, ಗಾಡ್ ಫಾದರ್ ಮತ್ತು ಕಟಾರಿ ವೀರ ಆದರೆ ಇಂಡೈರೆಕ್ಟ್ ಆಗಿ ಅದು ಅಣ್ಣಾ ಬಾಂಡ್ಗೆ ಹೊಡೆತ ಕೊಡೋ ಪ್ರಯತ್ನನೇ ಅಂತೀನಿ ನಾನು. ಇಡೀ ಗಾಂಧಿನಗರದಲ್ಲಿರೋ ಮಾತದು. ತಾವು ಯಾತಕ್ಕೆ ಪದೇ ಪದೇ ಅಣ್ಣಾ ಬಾಂಡ್ ಅಂತ ಹೇಳ್ತಾ ಇದ್ದೀವಿ? ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಅದಕ್ಕೆ ನಾನು ನಿಜ ಹೇಳ್ತಾ ಇದ್ದೀನಿ. ಖಂಡಿತ ತಾವು ಫಸ್ಟ್ ಆ ವಿಷಯನ ತೆಗೆದುಬಿಡಿ. ವಾರಕ್ಕೆ 2 ಕನ್ನಡ ಸಿನಿಮಾ ಅಂತ ಮಾತ್ರ ಟ್ರೀಟ್ ಮಾಡಿ. ಅದು ಅವ್ರ ಸಿನಿಮಾ ಇವ್ರ ಸಿನಿಮಾ ಅನ್ನೋದು ಬೇಡ. ಯಾತಕ್ಕೆ ತಾವು ಹಂಗೆ ಅಣ್ಣಾ ಬಾಂಡು ಕಟಾರಿ ವೀರ? ನೋಡಿ, ಕನ್ನಡ ಚಿತ್ರೋದ್ಯಮನೇ ಇರೋದೊಂದು ಚಿಕ್ಕದು, ದೊಡ್ಡ ಮಾರ್ಕೆಟ್ ಏನಿಲ್ಲ. ಇರುವ ನಾಯಕ ನಟರೇ ಕೆಲವರು, ಅದರಲ್ಲೂ ದೊಡ್ಡ ಬಜೆಟ್ನ ಸಿನಿಮಾಗಳನ್ನು ಮಾಡಿ ಬಿಡುಗಡೆ ಮಾಡ್ತಾ ಇದ್ದೀರಿ. ಈಗ ಕೇವಲ ಅಣ್ಣಾ ಬಾಂಡ್, ಗಾಡ್ ಫಾದರ್, ಕಟಾರಿ ವೀರ ಅಷ್ಟೇ ಅಲ್ಲ, ಸುದೀಪ್ ಅಭಿನಯದ ತೆಲುಗು ಚಿತ್ರ ಈಗ ಕೂಡ ಬರ್ತಾ ಇದೆ. ಅಂದರೆ ಎಲ್ಲ ಪ್ರಮುಖ ನಾಯಕ ನಟರ ಪ್ರಮುಖ ದೊಡ್ಡ ಬಜೆಟ್ನ ಚಿತ್ರಗಳನ್ನು ತಾವು ಒಂದೇ ಸಲ ಬಿಡುಗಡೆ ಮಾಡಿಕೊಂಡು ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು, ಅದರಲ್ಲೂ ತಾವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಈಗ ಯಾಕೆ ಹೀಗೆ ನಡೀತಾ ಇದೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ಇವತ್ತು ಸುದೀಪ್ ಅವರು ನಟಿಸಿರೋವಂಥದ್ದು ಒಂದು ಈಗ ಅನ್ನೋ ಸಿನಿಮಾ ಬಂದು, ಅದು ತೆಲುಗು ಸಿನಿಮಾ. ಈಗಾಗಲೇ ಹಲವಾರು ಬಾರಿ ಹಲವಾರು ನಾಯಕ ನಟರು ಕನ್ನಡದಿಂದ ಹೋಗಿ ಅಲ್ಲಿ ಚಿತ್ರಗಳು ಮಾಡಿ ಆ ಚಿತ್ರ ಇಲ್ಲಿ ನೇರವಾಗಿ ಬಿಡುಗಡೆ ಆಗಿದೆ. ಅವು ಯಾವುದು ಇವತ್ತು ಇಲ್ಲಿ ನಮ್ಮ ಕನ್ನಡಕ್ಕೆ ತೊಂದರೆ ಮಾಡಿಲ್ಲ. ಯಾಕಂದರೆ ಹಿಂದೆ ಪ್ರಭಾಕರ್ ಅವರು ಹೋಗಿದ್ದರು, ಅವ್ರ ಸಿನಿಮಾಗಳು ಏಕಕಾಲದಲ್ಲಿ ಬಿಡುಗಡೆ ಆಗಲ್ಲ. ಅದೆಲ್ಲ ಆಗ ಈಗ ಟ್ರೆಂಡ್ ಚೇಂಜ್ ಆಗೋಗಿದೆ ಮುನಿರತ್ನವರೇ, ಈಗೆಲ್ಲ ಬದಲಾವಣೆ ಖಂಡಿತ ಇಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ, ನಮ್ಮ ಭಾಷೆಯಲ್ಲಿ ನಮ್ಮ ಜನ ಯಾರನ್ನ ರಿಸೀವ್ ಮಾಡಿದಾರೋ ಅವ್ರನ್ನ ಮಾತ್ರನೇ ನೋಡೋದು. ಸರಿ, ಈಗ ನಿಖಿತಾ ಪ್ರಕರಣಕ್ಕೂ ತಾವೀಗ ನಡ್ಕೋತಾ ಇರೋದಕ್ಕೆ ಏನು ಸಂಬಂಧ ಇಲ್ಲ? ಹಾಗಾದರೆ 100% ಇಲ್ಲ. ನಿಖಿತಾ ಬಗ್ಗೆ ತಾವು ಪದೇ ಪದೇ ಮಾತಾಡ್ತಾ ಇರೋದು ಭಾಳ ತಪ್ಪು. ನಿಖಿತಾ ಬಗ್ಗೆ ನಾನೇನು ತಪ್ಪಾಗಿ ಮಾತಾಡ್ತಾ ಇಲ್ಲ, ನೀವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಿಖಿತಾ ಮ್ಯಾಟ್ರ್ ಮುಗಿದೋಗಿರೋದು. ಅದಕ್ಕೆ ನಾನು ಹೇಳಿದ್ದೀನಿ, ಇದು ಸ್ವತಂತ್ರ ಭಾರತ,
ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು, ಅವ್ರ ಹಕ್ಕನ್ನು ನಿಮ್ಮ ನೀವು ಬರೆದ ಪತ್ರವನ್ನೂ ಕೂಡ ನಾವು ಗಮನಿಸಿದ್ದೀವಿ, ಎಲ್ಲ ಮಾಧ್ಯಮದವರು ಗಮನಿಸಿದ್ದಾರೆ. ಆ ಪತ್ರ ಹೇಗಿತ್ತು, ಅದರ ಗೂಢಾರ್ಥಗಳೇನು, ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಆ ಪತ್ರದಲ್ಲಿ ತೆರೆದಿಟ್ಟಿದ್ದೀರಿ. ಪತ್ರ ಅನ್ನೋದು ನಾವು ಏನು ಬರೀತೀವಿ ಆ ಬರವಣಿಗೆ ಮಾತ್ರ ಪತ್ರ ಮನಸ್ಸಲ್ಲಿ ಇರೋದೇ ಬರ್ದಿದ್ದೀರಿ ನೀವು ಅಲ್ಲಿ. ಅದರಲ್ಲಿ ಇರೋದೇ ಬರ್ದಿದ್ದೀನಲ್ಲ. ಸೊ ಅದನ್ನ ಮುಂದುವರೆದ ಭಾಗ ಇದು. ಸ್ವತಂತ್ರ ಭಾರತದಲ್ಲಿ ಅವರ ಹಕ್ಕನ್ನು ಕಸಿಯಲು ನಾವ್ಯಾರು? ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದೀನಿ. ಭಾರತದ ಬಹುಭಾಷಾ ನಟಿ, ಇದರ ಗೂಢಾರ್ಥಗಳೇನು ಅಂತ ಕೇಳ್ತಾ ಇದ್ದೀನಿ. ಇಷ್ಟು ನಾನು ಅವ್ರಿಗೆ ಒಳ್ಳೇದು ಹೇಳಿದ್ದೀನಿ. ಅವ್ರಿಗೆ ಎಲ್ಲಿ ತಪ್ಪಾಗಿ ನಾವು ಮಾತಾಡಿದ್ದೀವಿ ನೋಡಿ. ಹೇಳೋದು ಹೇಳುವ ಟೋನ್ ಇರುತ್ತಲ್ಲ, ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳೋದು ಹೇಳುವ ರೀತಿ ಮತ್ತು ಶಬ್ದದ ಬಳಕೆ ಬಹುಶಃ ಮಾಧ್ಯಮದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನೀವು ಯಾವ ರೀತಿ ಭಾಷೆಗಳನ್ನು ಬಳಕೆ ಮಾಡಿರ್ತೀರಿ ಅಂತ. ಆದರೆ ನೀವು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರಿಸ್ತಾ ಇದ್ದೀರಿ ಅನ್ನೋದನ್ನ ನಾನು ಅದಕ್ಕೆ ಹೇಳ್ತಾ ಇರೋದು. ಖಂಡಿತ ಸುಳ್ಳು. ನಿಮ್ಮ ಉದ್ದೇಶ ಗಾಡ್ ಫಾದರ್ನ ಮಂಜು ಮತ್ತು ಅಣ್ಣಾ ಬಾಂಡ್ಗೆ ಯಾಕೆ ಈ ರೀತಿ ಕಿರುಕುಳ ಕೊಡ್ತಾ ಇದ್ದೀರಿ ಅಂದರೆ ಅದು ನಿಖಿತಾ ಪ್ರಕರಣ. ಒಂದು ಕೆಲಸ ಮಾಡೋಣ, ಅಣ್ಣಾ ಬಾಂಡ್ನ ಕಟಾರಿ ವೀರನ ಈ ವಾರಕ್ಕೆ 2 ಕನ್ನಡ ಸಿನಿಮಾ ಅಂತ ಮಾತ್ರ ಪರಿಗಣಿಸಿ. ನೀವು ಮಂಜುನ ದಯವಿಟ್ಟು ಕರೆಸಿ. ಮುನ್ರತ್ನ ಅವರ, ಉಪೇಂದ್ರ ಅವರ ಚಿತ್ರ, ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಫ್ಯಾಮಿಲಿ ಚಿತ್ರ ಅಂತ ಪರಿಗಣಿಸೋದು ಬೇಡ. ಮಾಡಬೇಡ್ರಿ. 2 ಕನ್ನಡ ಚಿತ್ರ, 2 ಕನ್ನಡ ಚಿತ್ರ. 2 ಕನ್ನಡ ಚಿತ್ರಗಳು ಈ ರಾಜ್ಯದಲ್ಲಿ ಪ್ರತಿ ಶುಕ್ರವಾರ ಅನೇಕ ಚಿತ್ರಗಳು ಬರುತ್ತೆ. ಎಷ್ಟು ಚರ್ಚೆಗಳಾಗಿದೆ, ಎಷ್ಟು ಚರ್ಚೆ ಮಾಡ್ತಾರೆ, ಯಾಕೆ ಚರ್ಚೆಗೆ ನೀವು ತಾವು ಕರೀತಾ? ಅವರವರ ಮಾರ್ಕೆಟ್ ಎಷ್ಟು ಮತ್ತು ಅವರ ಪ್ರಾಬಲ್ಯ ಎಷ್ಟು ಅನ್ನೋದು ಗೊತ್ತಿದೆ ಚಿತ್ರರಂಗಕ್ಕೆ. ಈಗ ಒಂದು ಸಿಂಪಲ್, ಪ್ರತಿ ವಾರ 2 ಕನ್ನಡ ಸಿನಿಮಾ ಬರ್ತಾ ಇರೋವಾಗ ತಾವು ಯಾತಕ್ಕೆ ಈ ರೀತಿ ಪ್ರತಿಯೊಬ್ಬರನ್ನು ಕೇಳಿಲ್ಲ? ಈಗ ಯಾತಕ್ಕೆ ಕೇಳ್ತಾ ಇದ್ದೀರಾ? ಮುನ್ರತ್ನವ್ರು ಈಗ ಆ ರೀತಿ ಮಾಡ್ತಾ ಇದ್ದೀರಿ, ಅದಕ್ಕೆ ಕೇಳ್ತಾ ಇದ್ದೀರಿ. ಖಂಡಿತ ಇಲ್ಲ. ತಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಉಳಿದವ್ರು ಯಾರು ಈ ರೀತಿ ಮಾಡಿರಲಿಲ್ಲ, ನೀವು ಮಾಡ್ತಾ ಇದ್ದೀರಿ. ಖಂಡಿತ ಇಲ್ಲ. ನೀವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ತಾವೊಬ್ಬರು ನಿರ್ಮಾಪಕರಾಗಿ ಉಳಿದ ನಿರ್ಮಾಪಕರಿಗೆ ತೊಂದರೆ ಕೊಡ್ತಾ ಇದ್ದೀರಿ ಅಂತೀನಿ. ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ನನ್ನ ನಿರ್ಮಾಪಕರ ಸಂಘದ ಸ್ಥಾನನ ದುರುಪಯೋಗ ಪಡಿಸ್ಕೊಳ್ತಾ ಇಲ್ಲ. ನಾನೊಬ್ಬ ಅಧ್ಯಕ್ಷ ಅಂತ ಎಲ್ಲೂ ಹೇಳ್ಕೊಳ್ತಾ ಇಲ್ಲ. ಇಡೀ ಈ ಒಂದು ಪ್ರಕರಣದಿಂದ ಕನ್ನಡ ಚಿತ್ರೋದ್ಯಮ, ಪ್ರದರ್ಶಕರ ವಲಯ, ನಿರ್ಮಾಪಕರ ವಲಯ, ನಿರ್ದೇಶಕರ ವಲಯ, ವಾಣಿಜ್ಯ ಮಂಡಳಿ ಎಲ್ಲದರಲ್ಲೂ ಕೂಡ ಅನೇಕ ಸಮಸ್ಯೆಗಳ ಉದ್ಭವಕ್ಕೆ ಕಾರಣ ಆಗಿದೆ. ಜೊತೆಗೆ ಮುಂದೆ ಈ ಪ್ರಕರಣವನ್ನು ಕೂಡ ಒಂದು ರೀತಿ ಪ್ರೆಸಿಡೆಂಟ್ ಆಗ್ಬೋದು ಅನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಚಿತ್ರೋದ್ಯಮಕ್ಕೆ ಮತ್ತು ಚಿತ್ರಪ್ರೇಮಿಗಳಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಿ ನೀವೆಲ್ಲ ಸೇರಿಕೊಂಡು, ದೊಡ್ಡವರು ಎಲ್ಲರೂ ಕೂಡ? ಗಾಡ್ ಫಾದರ್ ಅನ್ನೋ ಚಿತ್ರ ಈಗ ಒಂದು ಉದ್ಭವ ಆಗಿ ಒಂದು ಅತಿಶಯಾಗಿದ್ದಾರೆ. ಅಂದರೆ ಏನು ಮೆಸೇಜ್ ಅಂದರೆ ತಪ್ಪು ಸಂದೇಶ ಕೊಡ್ತಾ ಇದ್ದೀನಿ ಅಂತ ಇನ್ನು ನಾನು ಖಂಡಿತ ಇಲ್ಲ, ಖಂಡಿತ ಇಲ್ಲ. ವಾರಕ್ಕೆ 2 ಕನ್ನಡ ಸಿನಿಮಾ ಬರ್ತಾ ಇದೆ. ಆ ರೀತಿ 2 ಕನ್ನಡ ಸಿನಿಮಾನ ನೋಡಿ, ನೀವು 2 ನೋಡಿ. 3 ಅವರು ಬಂದರೆ ಸಂತೋಷ. ಯಾರು? ಕೆ ಮಂಜು ಅವರು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಕನ್ನಡ ಗಾಡ್ ಫಾದರ್ ಬರಲಿಲ್ಲ ಅಂದರೆ ಅಣ್ಣಾ ಬಾಂಡ್ ಮತ್ತು ಕಟಾರಿ ವೀರ ನೇರ ಸ್ಪರ್ಧೆ. ಸ್ಪರ್ಧೆ ಅಂತ ಹೇಳ್ಬೇಡಿ. ಸ್ಪರ್ಧೆ ಅಂದ್ರೆ ಏನು? ಸ್ಪರ್ಧೆ ಪ್ರಶ್ನೆನೇ ಬರಲ್ಲ. ಸಿನಿಮಾ ಹಾಕಿದ ಮೇಲೆ ತಾವು ಹಣ ಹೂಡಿರ್ತೀರಿ, ಸ್ಪರ್ಧೆ ಪ್ರಶ್ನೆ ಬರಲ್ಲ. ಕೂಡ ಇಂಪಾರ್ಟೆಂಟು. ಯಾವ ಚಿತ್ರ ಗೆಲ್ಲುತ್ತೆ ಸೋಲುತ್ತೆ ಅನ್ನೋದಕ್ಕೆ ಅಳತೆ ಮಾನದಂಡ ಏನು ಸ್ಪಷ್ಟವಾಗಿ ತಿಳ್ಕೋಬೇಕು. ಮಾರ್ನಿಂಗ್ ಶೋ ನೋಡಿರೋಂಥ ಪ್ರೇಕ್ಷಕ ಮ್ಯಾಟ್ನಿ ನೋಡ್ತಾನೆ, ಮ್ಯಾಟ್ನಿ ನೋಡಿರೋನು ಫಸ್ಟ್ ಶೋ ನೋಡ್ತಾನೆ. ಅಂದರೆ ಕನ್ನಡ ಸಿನಿಮಾನ ನೋಡಿ, ನಾನು ನೇರವಾಗಿ ಹೇಳ್ತೀನಿ, ಸುತ್ತಿ ಬೆಳೆಸೋದು ಬೇಡ. ಇದು ಉಪೇಂದ್ರ ವರ್ಸಸ್ ಪುನೀತ್ ಅಲ್ಲ, ಇದು ರಾಜ್ಕುಮಾರ್ ಫ್ಯಾಮಿಲಿ ವರ್ಸಸ್ ಮುನಿರತ್ನ. ಖಂಡಿತ ಅಲ್ಲ. ಉಪೇಂದ್ರ ವರ್ಸಸ್ಸು ಪುನೀತ್ ರಾಜ್ಕುಮಾರು ಅಲ್ಲ, ಮುನಿರತ್ನ ವರ್ಸಸ್ಸು ರಾಜ್ಕುಮಾರ್ ಫ್ಯಾಮಿಲಿನೂ ಅಲ್ಲ. ಓನ್ಲಿ ಕನ್ನಡದ ಪ್ರೇಕ್ಷಕರಿಗೆ 2 ಬೇಸಿಗೆ ರಾಜ್ಯದಲ್ಲಿ 2 ಕನ್ನಡ ಸಿನಿಮಾ. ತಾವು ಅದನ್ನು ಸೀಮಿತಗೊಳಿಸಿ ಹೇಳ್ತಾ ಇದ್ದೀರಿ, ಆದರೆ ಗಾಂಧಿನಗರದ ಪ್ರಕಾರ ಅದು ಹಾಗಲ್ಲ. ಗಾಂಧಿನಗರದ ಊಹಾಪೋಹಗಳಿಗೆ ದಯವಿಟ್ಟು ಯಾವುದು ಕಿವಿಗೊಡೋದು ಬೇಡ. ಊಹಾಪೋಹಗಳಲ್ಲ, ಸತ್ಯದ ವಿಚಾರಗಳೇ ಚರ್ಚೆ ಆಗ್ತಾ ಇದೆ ಮುನಿರತ್ನ ಅವರೇ. ರೈಟ್, ಈಗ ಓಕೆ ಫೈನ್, ನೀವು ಒಪ್ಕೊಳ್ಳೋದಿಲ್ಲ. ಹಾಗಾದರೆ ತಾವು ಹಾಗಾದರೆ ಕಟಾರಿ ವೀರ ಚಿತ್ರವನ್ನು 3ನೇ ತಾರೀಕು ಬಿಡುಗಡೆ ಮಾಡೋದು ಗ್ಯಾರಂಟಿ? ನಾನು ಸೆನ್ಸರ್ ಅನುಮತಿ ಪತ್ರ ಪಡೆಯದೆ ನಾನು ದಿನಾಂಕನ ಹೇಳೋದು ತಪ್ಪಾಗತ್ತೆ. ಸೊ 3ನೇ ತಾರೀಕು ನಾನು ಹೇಳ್ತೀನಿ, ಯಾವುದೇ ಚಿತ್ರ ಬಿಡುಗಡೆ ಆಗಲಿ ಬಿಡಲಿ, ತಾವಂತೂ ರಿಲೀಸ್ ಮಾಡ್ತೀರಿ. ನಾನು 25-26ನೇ ತಾರೀಕು ಸೆನ್ಸರ್ ಹೋಗ್ತಾ ಇದ್ದೀನಿ. ಸೆನ್ಸರ್ ಅನುಮತಿ ಪತ್ರ ನನಗೆ ಸಿಕ್ಕಿದ ಕೂಡಲೇ ನಾನು ದಿನಾಂಕನ ಪ್ರಕಟಿಸ್ತೀನಿ. ಆ ದಿನಾಂಕದೊಳಗಡೆ ಕೆ ಮಂಜು ಏನಾದರೂ ಅವರು ಚಿತ್ರ ಬಿಡುಗಡೆ ಮಾಡೋಕ್ಕೆ ಬಂದರೆ ನಾನು ಸ್ವಾಗತ ಮಾಡ್ತೀನಿ. ರೈಟ್, ಹಾಗಾದರೆ ಯಾವುದೇ ಸಂಧಾನ, ಮಾತುಕತೆ, ಚರ್ಚೆಗೆ ಇನ್ನು ಆಸ್ಪದ ಇಲ್ಲ, ಅವಕಾಶ ಇಲ್ಲ. ಸೊ ಇನ್ನೇನಿದ್ರು ನೇರ ಚಿತ್ರ ಬಿಡುಗಡೆ ಅಷ್ಟೇ. ಸೊ ಸೋಲು ಗೆಲುವನ್ನ ಕನ್ನಡ ಚಿತ್ರಪ್ರೇಮಿಗಳು ತೀರ್ಮಾನ ಮಾಡ್ತಾರೆ. ಅವರು ಏನು ತೀರ್ಪು ಕೊಡ್ತಾರೆ ಅದಕ್ಕೆ ತಾವು ಬದ್ಧ. 100% ಆ ತೀರ್ಪಿಗಿಂತ ದೊಡ್ಡ ತೀರ್ಪು ಯಾವುದೂ ಅಲ್ಲ. ರೈಟ್, ಮುನಿರತ್ನ ನಮ್ಮ ಜೊತೆ ಸೀಮಿತವಾದ ಅನೇಕ ವಿಚಾರ ಚರ್ಚೆ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಸೊ ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.